ಕಾಂಗ್ರೆಸ್ನವರಿಗೆ 1823 ಕೋಟಿ ರೂಪಾಯಿ ತೆರಿಗೆ ಬಾಕಿ ಕಟ್ಟಿ ಅಂತ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ. ಇದರಿಂದ ಸಿಟ್ಟಾಗಿರುವ ಕಾಂಗ್ರೆಸ್ ಈಗ ಪ್ರಧಾನಮಂತ್ರಿ ಮೋದಿ ಅವರನ್ನೇ ಟಾರ್ಗೆಟ್ ಮಾಡಿತ್ತು. ನಾಳೆನೂ ಟಾರ್ಗೆಟ್ ಮಾಡಿ ದೆಹಲಿಯಲ್ಲಿ ದೊಡ್ಡ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಇವೆಲ್ಲದರ ಮಧ್ಯೆ ಇವತ್ತು ಕಾಂಗ್ರೆಸ್ ನಾಯಕರು ಮೋದಿ ವಾಷಿಂಗ್ ಪೌಡರ್, ಬಿಜೆಪಿ ವಾಷಿಂಗ್ ಮಷಿನ್ ಅಂತೆಲ್ಲ ಬಿಜೆಪಿ ನಾಯಕರನ್ನ ಪ್ರಧಾನಿ ಮೋದಿಯವರನ್ನ ಲೇವಡಿ ಮಾಡಿದೆ. इस वॉशिंग मशीन में अरे वो डालिए ना. ಕಾಂಗ್ರೆಸ್ ನಾಯಕರ ಸುದ್ದಿಗೋಷ್ಠಿಯಲ್ಲಿ ಏನಪ್ಪಾ ಇದು ವಾಷಿಂಗ್ ಮೆಷಿನ್ ಅಂತ ಶಾಕ್ ಆಗಬೇಡಿ. ಇದು ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಮೇಲೆ ಸಮರ ಸಾರುತ್ತಿರುವ ಕಾಂಗ್ರೆಸ್ನವರ ಪ್ರತಿಭಟನೆ ಹಾಗೂ ಆಕ್ರೋಶದ ಒಂದು ಭಾಗವಷ್ಟೇ. सारे बटन दबाओ और निकालो, देखो क्या निकलता है. आज की प्रेस वार्ता मोदी जी जरूर देख रहे होंगे. अब ये देखिए साफ होकर क्या निकला. ಕಾಂಗ್ರೆಸ್ನವರ ಪ್ರಕಾರ ಇದು ಬಿಜೆಪಿಯ ವಾಷಿಂಗ್ ಮೆಷಿನ್, ಸಂಪೂರ್ಣವಾಗಿ ಸ್ವಯಂ ಚಾಲಿತ. ಮೊದಲಿಗೆ ಬಿಜೆಪಿ ವಾಷಿಂಗ್ ಮೆಷಿನ್ ಎಂದು ಬರೆದಿರುವ ಮೆಷಿನ್ ಮೇಜಿನ ಮೇಲಿಟ್ರು. ಅದರೊಳಗೆ ಭ್ರಷ್ಟಾಚಾರ, ವಂಚನೆ, ಹಗರಣ ಅಂತ ಬರೆದಿರುವ ಕೊಳಕಾದ ಟಿ ಶರ್ಟ್ಸ್ಗಳನ್ನ ಹಾಕಿದ್ರು. ಸ್ವಲ್ಪ ಸಮಯದ ನಂತರ ಬಿಜೆಪಿ ಮೋದಿ ವಾಶ್ ಎಂದು ಬರೆದಿರುವ ಬೆಳುಪಾದ ಟಿ ಶರ್ಟ್ ಅನ್ನ ಹೊರತೆಗೆದ್ರು. ವಿಷಯ ಇಷ್ಟೇ, ಕಾಂಗ್ರೆಸ್ನವರಿಗೆ ಚುನಾವಣೆಯ ಹೊತ್ತಿನಲ್ಲಿ 1700 ಕೋಟಿ ತೆರಿಗೆ ಹಣವನ್ನ ಕಟ್ಟಿಲ್ಲ, ಬಡ್ಡಿ ಗಿಡ್ಡಿ ಸೇರಿಸಿ ಒಟ್ಟು 1823 ಕೋಟಿ ರೂಪಾಯಿ ಪಾವತಿ ಮಾಡಿ ಅಂತ ನಿನ್ನೆ ಐಟಿ ಇಲಾಖೆಯವರು ನೋಟಿಸ್ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಇಂಡಿಯಾ ಒಕ್ಕೂಟದವರ ಮೇಲೆ ಸಿಬಿಐ, ಐಟಿ, ಇಡಿ ದಾಳಿಯಾಗ್ತಿದೆ. ಯಾರ್ಯಾರು ಬಿಜೆಪಿ ಸೇರ್ತಾರೋ ಅವರಿಗೆಲ್ರಿಗೂ ಕೂಡ ಕೇಂದ್ರದ ಬಿಜೆಪಿ ನಾಯಕರು ಕ್ಲೀನ್ ಚೀಟ್ ಕೊಡ್ತಿದ್ದಾರೆ ಅನ್ನೋದನ್ನ ಈ ತರ ಪ್ರತಿಭಟನೆ ಮೂಲಕ ಹೊರಹಾಕಿದ್ರು. ये है उस वॉशिंग पाउडर का नाम, मोदी वॉशिंग पाउडर. जिद्दी से जिद्दी दाग हो, भ्रष्टाचार का, रेल घोटाले का, खेल घोटाले का, निर्माण घोटाले का, सिंचाई घोटाले का, कोयले घोटाले का, चिट फंड का, कोई दाग हो, ये मोदी वॉशिंग पाउडर और ये बीजेपी की वॉशिंग मशीन. 8,552 करोड़ की ये वॉशिंग मशीन है. ये आपके बच्चों को, आपके आने वाली नस्लों को जरूर दिखाइएगा कि एक दौर ऐसा आया था, एक वॉशिंग मशीन ऐसी आई थी, एक वॉशिंग पाउडर ऐसा आया था जो घोटालेबाजों को राष्ट्रभक्त बना देता था. हम चुनाव के बाद क्या क्या करने वाले हैं वो आप देखेंगे, रोज आपको ब्रेकिंग न्यूज देंगे. और ये अधिकारी जो इनकी कठपुतली बने हुए हैं, ये भी आज कान खोलकर सुन लें, एक एक को कटघरे में खड़ा किया जाएगा. ये बीजेपी में चले गए या उनके गठबंधन में चले गए तो ईमानदार हो गए, हमारे साथ थे तो बेईमान थे. इस मशीन में दाऊद इब्राहिम को डालो, देखो क्या निकलता है. हो सकता है कोई राज्यसभा का सांसद बन के निकलेगा बीजेपी का. ದೆಹಲಿಯ ನಾಯಕರು ಮಾತ್ರವಲ್ಲ, ಮೋದಿ ವಾಷಿಂಗ್ ಮೆಷಿನ್ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಾಲು ಸಾಲಾಗೆ ಟ್ವೀಟ್ ಹಾಕಿದ್ದಾರೆ. 2017-18ರಲ್ಲಿ ಬಿಜೆಪಿ ವಿಳಾಸವೇ ಇಲ್ಲದ 1297 ದಾನಿಗಳಿಂದ 42 ಕೋಟಿ ದೇಣಿಗೆ ಪಡೆದಿದೆ. ಇದನ್ನ ಬಯಲು ಮಾಡಿದ್ದಕ್ಕೆ ಆದಾಯ ತೆರಿಗೆ ಪಾವತಿಸಿಲ್ಲ ಅಂತ ನಮ್ಮ ಪಕ್ಷಕ್ಕೆ 1823 ಕೋಟಿ ಪಾವತಿಸಲು ಐಟಿ ನೋಟಿಸ್ ಕೊಟ್ಟಿದೆ. ಹಾಗೆ ನೋಡಿದ್ರೆ ಬಿಜೆಪಿಯವರು 7 ವರ್ಷಗಳಲ್ಲಿ ತೆರಿಗೆ ಉಲ್ಲಂಘನೆಗೆ 4263 ಕೋಟಿ ಪಾವತಿಸಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ. ಚುನಾವಣೆ ಘೋಷಣೆಯಾಗ್ತಾ ಇದ್ದಂತೆ ಐಟಿ ಇಲಾಖೆ, ಟಿಎಂಸಿ, ಸಿಪಿಐ ಸೇರಿ ವಿರೋಧ ಪಕ್ಷಗಳ ಮೇಲೆ ತೆರಿಗೆ ಭಯೋತ್ಪಾದನೆಯ ಅಸ್ತ್ರ ಪ್ರಯೋಗಿಸಿದೆ. ಐಟಿ ಇಲಾಖೆಯ ಕಣ್ಣಿಗೆ ಬಟ್ಟೆ ಕಟ್ಟಿರುವವರು ಯಾರು ಎನ್ನುವುದನ್ನ ತಿಳಿಯದಷ್ಟು ದೇಶದ ಜನತೆ ದಡ್ಡರಲ್ಲ ಅಂತ ಇನ್ನೊಂದು ಪೋಸ್ಟ್ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಬಯಲಾಗಿದ್ದ ಯಡಿಯೂರಪ್ಪ ಡೈರಿಗಳಾಗ್ಲಿ, ನರೇಂದ್ರ ಮೋದಿಯವರು ಫಲಾನುಭವಿ ಎಂದು ಆರೋಪಿಸಲಾಗಿರುವ ಬಿರ್ಲಾ ಸಹರಾ ಡೈರಿಯಾಗ್ಲಿ ಯಾಕೆ ಕಣ್ಣಿಗೆ ಬಿದ್ದಿಲ್ಲ ಅಂತಾನೂ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ವಿಜಯ್ ಮಲ್ಯ, ನೀರವ್ ಮೋದಿ ಮೊದಲಾದ ಬ್ಯಾಂಕ್ ವಂಚಕರ 10 ಲಕ್ಷ ಕೋಟಿಯಷ್ಟು ಬ್ಯಾಂಕ್ ಸಾಲ ಮನ್ನಾ ಮಾಡಿದೆ ಬಿಜೆಪಿ ಸರ್ಕಾರ. ತೆರಿಗೆ ವಂಚಕರು, ಬ್ಯಾಂಕ್ಗಳನ್ನ ಮುಳುಗಿಸಿದವರು, ಗಣಿ ಲೂಟಿಕೋರರು, ಕಾಳಸಂತೆಕೋರರು, ಕಳ್ಳ ಖದೀಮರೇ ಬಿಜೆಪಿಯ ಬಲ ಅಂತಾನೂ ಕುಟುಕಿದ್ದಾರೆ ಸಿದ್ದರಾಮಯ್ಯ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೂ ಐಟಿ ಇಲಾಖೆ ನೋಟಿಸ್ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಪ್ರಕಾರ ಐಟಿ ಕೊಟ್ಟಿರುವ ನೋಟಿಸ್ನ ಕೇಸ್ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದೆಯಂತೆ, ಆದ್ರೂ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸಿಟ್ಟಾದ್ರು. There is a democracy in this country. There is law. This type of harassment, what the BJP government is directing the officials.
See, sun will set and sun will rise. Nothing is permanent. Why they are targeting the opposition? That means it shows that they are afraid of the Congress party. They are afraid of India alliance. ನಾಳೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಎಲ್ಲಾ ನಾಯಕರು ಒಂದಾಗ್ತಿದ್ದಾರೆ. ದೆಹಲಿಯ ಸಿಎಂ ಬಂಧನವನ್ನ ಖಂಡಿಸಿ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟಿಸೋದು, ಕಾಂಗ್ರೆಸ್ ಖಾತೆಗಳನ್ನ ಚುನಾವಣೆ ಟೈಮ್ನಲ್ಲಿ ಸ್ಥಗಿತಗೊಳಿಸಿದ್ದನ್ನ ಖಂಡಿಸೋದು, 1823 ಕೋಟಿ ತೆರಿಗೆ ಬಾಕಿ ಕಟ್ಟಿ ಅಂತ ಕೇಳಿರೋ ನೋಟಿಸ್ ವಿರುದ್ಧ ಪ್ರಜಾಪ್ರಭುತ್ವ ಉಳಿಸಿ ರ್ಯಾಲಿಯನ್ನ ನಾಳೆ ಇಂಡಿಯಾ ಮೈತ್ರಿಕೂಟ ಹಮ್ಮಿಕೊಂಡಿದೆ. लोकतंत्र बचाओ रैली, मुद्दा है लोकतंत्र को बचाना, मुद्दा है संविधान को बचाना. इंडिया जनबंधन के सारे पार्टियां इसमें शामिल हैं. सबसे बड़ा पहला मुद्दा ये है महंगाई, बढ़ती हुई महंगाई. पिछले 45 सालों में सबसे ऊंचा बेरोजगारी का दर और खास तौर से युवा बेरोजगारी का दर, बढ़ती हुई आर्थिक विषमताएं. इंडिया अलायंस के तरफ से कल दिल्ली में रामलीला मैदान में एक प्रोग्राम किया जा रहा है और नेशनल कॉन्फ्रेंस की तरफ से हमारे सदर जनाब फारूक अब्दुल्ला साहब वो शिरकत करेंगे उसमें. ಇಂಡಿಯಾ ಒಕ್ಕೂಟ ಹಾಗೂ ಕಾಂಗ್ರೆಸ್ ಪಕ್ಷದವರ ನಾಳೆಯ ಪ್ರತಿಭಟನೆ ಯಾವ ಸ್ವರೂಪದಲ್ಲಿರುತ್ತೋ ಗೊತ್ತಿಲ್ಲ. ಆದ್ರಿವತ್ತು ದೇಶದ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರು. ಚಂಡೀಗಢದ ಐಟಿ ಕಚೇರಿ ಮೇಲೆ ಹತ್ತಿ ಕಾಂಗ್ರೆಸ್ನ ನಾಯಕರು ಪ್ರತಿಭಟಿಸಿದ್ರು. ದೆಹಲಿಯ ಯುವ ಕಾಂಗ್ರೆಸ್ನವರಿಂದಲೂ ಐಟಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಬ್ಯಾರಿಕೇಡ್ಗಳನ್ನು ಹತ್ತಿ ಆಕ್ರೋಶ ಹೊರಹಾಕಿ ಐಟಿ ಇಲಾಖೆಗೆ ಮುತ್ತಿಗೆಗೆ ಯತ್ನಿಸಿದ್ರು. ಇತ್ತ ಅಸ್ಸಾಂನಲ್ಲೂ ಮೋದಿ ಸರ್ಕಾರ ಸರ್ವಾಧಿಕಾರ ತೋರಿಸುತ್ತಿದೆ ಅಂತ ಪ್ರತಿಭಟನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.